ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು 2 ಟ್ರೇಡ್ ತಗೊಂಡಿದ್ದೆ. ಅದರಲ್ಲಿ ಒಂದು ಸ್ಟಾಪ್ ಲಾಸ್ ಇರ್ತಾ ಇತ್ತು. ನಾನೇನಾದರೂ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿಲ್ಲ ಅಂದಿದ್ರೆ ನನ್ನ ಕ್ಯಾಪಿಟಲ್ಲೇ ಇವತ್ತು ಅರ್ಧಕ್ಕರ್ಧ ವೈಪೌಟ್ ಆಗಿರೋದು. ಬಿಗಿನರ್ಸು ಯಾರ್ಯಾರಿದ್ದೀರಾ ಅವ್ರು ಮಸ್ಟ್ ಆ್ಯಂಡ್ ಶುಡ್ಡು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ. ನಿಮ್ದು ಏನು ಕ್ಯಾಪಿಟಲ್ ಇರುತ್ತೆ ಅದು ಸೇವ್ ಆಗುತ್ತೆ. ನೀವು ಯಾವಾಗ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಲ್ಲ, ಒಂದು ರಾಂಗ್ ಕ್ಯಾಂಡಲ್ ಬಂದ್ರೂ ನಿಮ್ಮ ಕ್ಯಾಪಿಟಲ್ ಎಲ್ಲ ವೈಪ್ ಆಗುತ್ತೆ. ಸೊ ಏನು ನೀವು ಟ್ರೇಡ್ ತಗೊಂತೀರಾ ಅದ್ರ ಮೇಲೆ ರಿಸ್ಕ್ ಮತ್ತು ರಿವಾರ್ಡ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಟಾಪ್ ಲಾಸ್ನ ಟಾರ್ಗೆಟ್ನ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಸುಮ್ಮನೆ ನೀವು ಸ್ಟಾಪ್ ಲಾಸ್ನ ದೊಡ್ಡದಾಗಿಡೋದು, ರಿವಾರ್ಡ್ನ ಚಿಕ್ಕದಾಗಿಡೋದು, ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನು ನೀವು ಸ್ಟಾಪ್ ಲಾಸ್ನ ರಿಸ್ಕ್ನ ಇಟ್ಟಿರ್ತೀರ ಒಂದು ಟ್ರೇಡ್ಗೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಡಿ. ಸೊ ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಓಕೆ, ಅದನ್ನು ಅಕ್ಸೆಪ್ಟ್ ಮಾಡೋಣ. ಇಲ್ಲೇ ನಾನು ನೋಡಿ $50 ಡೈಲಿ ಲಾಸ್ ಲಿಮಿಟ್ ನಂದು. $50 ಲಾಸ್ ಆಯಿತಾ, ಸೊ ಅವತ್ತಿನ ಲ್ಯಾಪ್ಟಾಪ್ನೇ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ನಾನು ನೋಡೋದು ನೆಕ್ಸ್ಟ್ ದಿನನೇ. ಸೊ ಅವತ್ತಿನ ದಿನ ಲಾಸ್ ಆಯಿತಾ, ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಅಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ದಿನ ನೋಡೋಣ ಅಂತ ಮತ್ತೆ ನಾವು ಅದನ್ನು ರಿಕವರ್ ಮಾಡ್ತೀನಿ ಅಂತೇಳಿ ಓವರ್ ಟ್ರೇಡ್ ಮಾಡಿದ್ರೆ ಸೊ ನಮಗೆ ಅದು ಲಾಸ್ ಆಗ್ತಾನೆ ಹೋಗುತ್ತೆ ಹೊರತು ರಿಕವರ್ ಆಗೋದೇ ಇಲ್ಲ. ಸೊ ಫಸ್ಟು ಓವರ್ ಟ್ರೇಡ್ನು ಬಿಡಿ, ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ. ಸೊ ಇವತ್ತಿನ ಟ್ರೇಡ್ಸ್ ನೋಡೋದಾದರೆ, ಇವತ್ತು ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಲೂ ಹೇಳ್ತೀನಿ ವಿಡಿಯೋ ಕೊನೆಯಲ್ಲಿ. ಇವತ್ತಿನ ಟ್ರೇಡ್ ಸೆಟಪ್ ನೋಡೋಣ. ಇಂಡಿಕೇಟರಲ್ಲಿ ಲ್ಯಾಗಿಂಗ್ ಇಂಡಿಕೇಟರ್ ಅಂದರೆ ಏನು ಅಂತ ಯಾರೋ ಕೇಳ್ತಾ ಇದ್ರಿ. ಸೊ ಲ್ಯಾಗಿಂಗ್ ಇಂಡಿಕೇಟರ್ ಅಂದರೆ ಇವಾಗ EMA20 ಲ್ಯಾಗಿಂಗ್ ಇಂಡಿಕೇಟರ್ ಅಂದರೆ ಒಂದ್ಸತಿ ಈ ಕ್ಯಾಂಡಲ್ ಫಿನಿಶ್ ಆದಮೇಲೆ ಇದ್ರ ನೆಕ್ಸ್ಟ್ ಮೂವ್ ಗೊತ್ತಾಗುತ್ತೆ. ಸೊ ಇದ್ರ ನೆಕ್ಸ್ಟ್ ಮೂವ್ ಹಿಂಗಾದರೂ ಹೋಗ್ಬೋದು, ಮೇಲ್ಗಡೆ ಆದರೂ ಹಿಂಗಾದರೂ ಬರ್ಬೋದು. ಸೊ ಯಾವ ಕಡೆ ಡೈರೆಕ್ಷನಲ್ಲಾದ್ರೂ ಮೂವ್ಮೆಂಟ್ ಆಗ್ಬೋದು. ಇದನ್ನು ಲ್ಯಾಗಿಂಗ್ ಇಂಡಿಕೇಟರ್ ಅಂತೀವಿ. ಒಂದು ಕ್ಯಾಂಡಲ್ ಕಂಪ್ಲೀಟ್ ಆದಮೇಲೆ ಇದ್ರ ನೆಕ್ಸ್ಟ್ ಮೂವ್ಮೆಂಟ್ ಬರುತ್ತೆ, ಇದನ್ನು ಲ್ಯಾಗಿಂಗ್ ಇಂಡಿಕೇಟರ್ ಅಂತೀವಿ. ಇದು ಬೋಲಿಂಜರ್ ಬ್ಯಾಂಡ್ ಆಗಿರ್ಬೋದು, EMA, ಸೊ ಇವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಲೀಡಿಂಗ್ ಇಂಡಿಕೇಟರ್ ಮತ್ತು ರೀಪೇಂಟಿಂಗ್ ಇಂಡಿಕೇಟರ್ ಅಂತಲೂ ಬರುತ್ತೆ. ಲೀಡಿಂಗ್ ಇಂಡಿಕೇಟರ್ ಅಂದರೆ ಇವಾಗ ಪಿವೋಟ್ಸ್ ಆಗಿರ್ಬೋದು, ನಿಮಗೆ ಮಾರ್ಕೆಟ್ ಓಪನ್ ಆದಾಗಲೇ ನಿಮಗೆ ಲೆವೆಲ್ಸ್ನ ತೋರಿಸ್ಬಿಡುತ್ತೆ. ಡೇ ಲೆವೆಲ್ಸ್ ಎಲ್ಲ ಒಂದೇ ಸತಿ ತೋರಿಸುತ್ತೆ. ಅದನ್ನು ಲೀಡಿಂಗ್ ಇಂಡಿಕೇಟರ್ ಅಂತಾರೆ. ಇಲ್ಲಿ ನೋಡಿ, R35196 ಇದೆ. ಸೊ ನಿಮಗೆ ಒಂದೇ ಸತಿ ಮಾರ್ನಿಂಗೇ ತೋರಿಸುತ್ತೆ, ಮತ್ತೆ ಮತ್ತೆ ಇದು ಚೇಂಜ್ ಆಗಲ್ಲ. ಸೊ ಡೇ ಪೂರ್ತಿ ಹಿಂಗೆ ಇರುತ್ತೆ. ಸೊ ಇದನ್ನು ಲೀಡಿಂಗ್ ಇಂಡಿಕೇಟರ್ ಅಂತಾರೆ. ಮತ್ತು ರೀಪೇಂಟಿಂಗ್ ಇಂಡಿಕೇಟರ್ಸ್ ಅಂದರೆ ಇವಾಗ ಇಲ್ಲಿ ನೋಡ್ಬೋದು, ಈ ಮೂಮೆಂಟಲ್ಲಿ ಏನು ಗ್ರೀನ್ ಟಿಕ್ ಮಾರ್ಕ್ ತೋರಿಸಿದೆ, ಸೊ ಈ ಗ್ರೀನ್ ಟಿಕ್ ಮಾರ್ಕು ಈ ಥರ ರಿವರ್ಸ್ ಆದಾಗ ಸೊ ಇದು ಹೋಗ್ಬಿಡುತ್ತೆ. ಮತ್ತು ಅದನ್ನು ರೀಪೇಂಟಿಂಗ್ ಇಂಡಿಕೇಟರ್ ಅಂತಾರೆ. ಈ ಇಂಡಿಕೇಟರ್ ಆಗಲ್ಲ. ಸೊ ಒಂದು ಸತಿ ಏನು ತೋರಿಸುತ್ತೆ ಅದು ಚೇಂಜ್ ಆಗಲ್ಲ. ನಿಮಗಿಲ್ಲಿ ಒಂದು ಕ್ಯಾಂಡಲ್ ಫಿನಿಶ್ ಆದಮೇಲೆ ಈ ಗ್ರೀನ್ ಟಿಕ್ ಬಂದರೆ ಸೊ ನೆಕ್ಸ್ಟ್ ಕ್ಯಾಂಡಲ್ ಅದು ರಿವರ್ಸರ್ ಆಗಲಿ, ಮೇಲರ ಹೋಗಲಿ, ಯಾವ ಡೈರೆಕ್ಷನಲ್ಲಾದ್ರೂ ಮಾರ್ಕೆಟ್ ಮೂವ್ಮೆಂಟ್ ಆಗಲಿ, ಈ ಟಿಕ್ ಮಾರ್ಕ್ ಬಂದಮೇಲೆ ಹೋಗಲ್ಲ. ಒಂದು ಸತಿ ಬಂದಮೇಲೆ ಸೊ ಅದು ಚೇಂಜ್ ಆಗಲ್ಲ. ಇವತ್ತಿನ ಟ್ರೇಡ್ ಪ್ಲಾನ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಮಾರ್ಕೆಟು ಇಲ್ಲೇ ರೀಟೆಸ್ಟ್ ಮಾಡಿದೆ. ನಿಮಗೆ ಇಲ್ಲಿ ನೋಡ್ಬೋದು, ಮಾರ್ಕೆಟ್ ರೀಟೆಸ್ಟ್ ಮಾಡಿದೆ, ಹಾಗೆ ರಿಜೆಕ್ಷನ್ ಆಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ, ಇದು ಒಂದು ಇಂಪಾರ್ಟೆಂಟ್ ಝೋನು. ಇಲ್ಲೂ ನೋಡ್ಬೋದು, ಮಾರ್ಕೆಟ್ ಇಲ್ಲಿ ಇಷ್ಟು ಸತಿ ರಿಜೆಕ್ಷನ್ ಆಗಿದೆ ನೋಡಿ ಈ ಲೆವೆಲಲ್ಲಿ. ಸೊ ಇದು ಒಂದು ಇಂಪಾರ್ಟೆಂಟ್ ಝೋನ್ ನಿಮಗೆ, ಆಯಿತಾ. ಸೊ ಇವಾಗ ನಮ್ಮ ಇಂಡಿಕೇಟರ್ನ ಹಾಕೊಳ್ಳೋಣ. ಇಲ್ಲಿ ನೋಡಿ, ನಿಮಗೆ ಮಾರ್ನಿಂಗ್ಗೆ ಎಕ್ಸಾಕ್ಟ್ ಲೆವೆಲ್ನ ತೋರಿಸಿದೆ. ಇಲ್ಲಿ ನೋಡಿ, ಗ್ರೀನ್ ಟಿಕ್ ಮಾರ್ಕ್ ತೋರಿಸಿದೆ. ಸೊ ಫಸ್ಟ್ನೇ ಟ್ರೇಡೇ ಎಕ್ಸಾಕ್ಟ್ ಸೂಪರ್ ಟ್ರೇಡ್ ತೋರಿಸಿದೆ. ಸೊ ಈ ಥರ ಮೂಮೆಂಟ್ ಇದ್ದಾಗ ನಾವು ಆರಾಮಾಗಿ ತಗೋಬೋದು ಈ ಟ್ರೇಡ. ಸೊ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಝೋನಲ್ಲಿ ಸ್ವೀಪ್ ಆಗಿದೆ. ಸೊ ಈ ಥರ ಟ್ರೇಡ್ನ ಕಣ್ಮುಚ್ಕೊಂಡು ತಗೋಬೋದು. ನೋಡಿ, ಇಲ್ಲಿ 1:1 ಮೇಲೆ ಹೋಗಿದೆ, ಆಯಿತಾ. ಮತ್ತೆ ನೋಡಿ, ಈ ಬೋಲಿಂಜರ್ ಬ್ಯಾಂಡ್ ಟಚ್ ಆಗಿ ಸೊ ಮಾರ್ಕೆಟು ಮೇಲೆ ಹೋಗ್ತಿದ್ದಾಗ ರೀಟೆಸ್ಟ್ ಮಾಡಲೇಬೇಕು. ಇಲ್ಲಿ ನೋಡಿ,
ಈ ರೆಡ್ ಕ್ಯಾಂಡಲ್ ಇಲ್ಲೂ ಬಂದಿದೆ. ಸೊ ಇಲ್ಲೂ ಅಷ್ಟೇ ಈ ರೀಟೆಸ್ಟ್ ಏನಿದೆ ಇದು ಹಿಡಿಬಹುದು. ನಿಮ್ಮ ಸ್ಟಾಪ್ ಲಾಸು ಇಲ್ಲಿರುತ್ತೆ. ನೀವೇನು ಸ್ಟಾಪ್ ಲಾಸ್ ಇರ್ತೀರಾ ಅದನ್ನು ಸ್ವಲ್ಪ ಬಫರ್ ಇಡಿ. ಇಲ್ಲಿ ನೋಡಿ ಏನು ರೀಟೆಸ್ಟ್ ಬಂದಿದೆ. ಸೊ ಇಲ್ಲಿ ನೋಡಿ ನಿಮಗೆ ಫಿಬ್ ಲೆವೆಲ್ ಇಲ್ಲೇ ಇರುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಹಾಕಿದ್ರೆ ಸೊ ನೋಡಿ ಎಕ್ಸಾಕ್ಟ್ 0.5ಗೆ ರಿಜೆಕ್ಷನ್ ಆಗಿದೆ ನೋಡಿ, ಎಕ್ಸಾಕ್ಟ್ ಲೆವೆಲ್ ರಿಜೆಕ್ಷನ್ ಆಗಿದೆ. ಇಲ್ಲೂ ಅಷ್ಟೇ ನಿಮಗೆ 1:1 ಆರಾಮಾಗಿ ಸಿಗುತ್ತೆ. ನಿಮಗೆ ಇಲ್ಲಿ ಸ್ಟಾಪ್ ಲಾಸು ಕಡಿಮೆ ಇರುತ್ತೆ. ಸೊ ನೀವೇನು ಮಾಡಿ, ಒಂದ್ಸತಿ ಟ್ರೇಡ್ ತಗೊಂಡಾಗ ಸ್ಟಾಪ್ ಲಾಸ್ನ ಅವರೇಜ್ ಮಾಡ್ತಾ ಬನ್ನಿ. ಹಿಂಗೆ ಅಂದರೆ ಸೊ ಇಲ್ಲಿ ಟ್ರೇಡ್ ತಗೊಂಡಿರ್ತೀರಾ, ನಿಮಗೆ ನೆಕ್ಸ್ಟ್ ಕ್ಯಾಂಡಲ್ಲು ಸೊ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಸೊ ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಮೇಲೆ ನಿಮ್ಮ ಸ್ಟಾಪ್ ಲಾಸ್ನ ಮೇಲೆ ತನ್ನಿ. ಸೊ ನೆಕ್ಸ್ಟು ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಮೇಲೆ ಸ್ಟಾಪ್ ಲಾಸ್ನ ಈ ಕ್ಯಾಂಡಲ್ ಕ್ಲೋಸಿಗೆ ತನ್ನಿ. ಸೊ ಇದೇ ಥರ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಸ್ಟಾಪ್ ಲಾಸ್ನ ಮೇಲೆ ತನ್ನಿ. ಸೊ ಈ ಕ್ಯಾಂಡಲ್ ಕ್ಲೋಸಿಗೆ ತನ್ನಿ. ಸೊ ಇಲ್ಲೇನಾಗುತ್ತೆ, ಮಾರ್ಕೆಟ್ ರಿವರ್ಸ್ ಆದ್ರೂ ನಿಮ್ಗೆ ಸ್ಮಾಲ್ ಬುಕ್ಕಿಂಗ್ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟು ರಿವರ್ಸ್ ಆದ್ರೂ ಸ್ಮಾಲ್ ಪ್ರಾಫಿಟ್ಟು ಬುಕ್ಕಿಂಗ್ ಆಗುತ್ತೆ. ಸೊ ಇಲ್ಲೂ ನೋಡಿ ನೀವು ಆರಾಮಾಗಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದು. ಸೊ ಇಲ್ಲೂ ನೋಡಿ, ಸೊ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸು ಕಡಿಮೆ ಇರುತ್ತೆ, ಕ್ವಿಕ್ ಸ್ಕ್ಯಾಲ್ಪು ಆರಾಮಾಗಿ ಮಾಡ್ಬೋದು. ಇಲ್ಲಿ ಎಂಟರ್ ಆಗಿರ್ತೀರಾ. ಸೊ ಇಲ್ಲಿ ನೋಡಿ ಕ್ವಿಕ್ ಸ್ಕ್ಯಾಲ್ಪ್. ಸೊ ರಿವರ್ಸ್ ಆದ್ರೂ ನೀವು ಒಂದೊಂದು ಕ್ಯಾಂಡಲ್ ಆದ ಮೂವ್ಮೆಂಟ್ ಮಾಡಿದ್ರು ಸೊ ಕಾಸ್ಟ್ ಟು ಕಾಸ್ಟಿಗೆ ಎಕ್ಸಿಟ್ ಆಗುತ್ತೆ ನೋಡಿ. ಕ್ವಿಕ್ ಸ್ಕ್ಯಾಲ್ಪ್ ಆರಾಮಾಗಿ 1:1 ಆರಾಮಾಗಿ ಸಿಕ್ಕಿದೆ. ಸೊ ನೀವೇನು ರಿಸ್ಕ್ ಇಟ್ಟಿರ್ತೀರಾ ಸೊ ಅದ್ರ ತಕ್ಕನಾಗೆ ರಿವಾರ್ಡ್ನ ತಗೊಳ್ಬೋದು ನೋಡಿ. ಎಲ್ಲೆಲ್ಲಿ ಬಂದಿದೆ ಈ ಡಾಟ್ಸು ಸೊ ಅಲ್ಲೆಲ್ಲ ನಿಮಗೆ 1:1 ಸೊ ಕ್ವಿಕ್ ಸ್ಕ್ಯಾಲ್ಪಿಗೆ ಆರಾಮಾಗಿ ಸಿಕ್ಕಿದೆ. ಇಲ್ಲಿ ನೋಡಿ, ಸೊ ಈ ಟ್ರೇಡು ಆಗಿರ್ಬೋದು. ಸೊ ಇಲ್ಲೇ ರೆಡ್ ಡಾಟ್ ಬಂದಿದೆ. ಇಲ್ಲೇ ರೆಡ್ ಡಾಟ್ ಬಂದಾಗ ಇದು ಪ್ರೀವಿಯಸ್ ಕ್ಯಾಂಡಲ್ನ ನೋಡಿ, ಸೊ ನಿಮ್ಮ ಟ್ರೇಡು ಇಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀರಾ. ಇಲ್ಲಿ ನೋಡಿ, ಸೊ ಈ ಪ್ರೀವಿಯಸ್ ಕ್ಯಾಂಡಲ್ ಇಲ್ಲಿವರೆಗೂ ಇಕ್ಕಿದೆ ಅಂದಾಗ ನಿಮ್ಮ ಸ್ಟಾಪ್ ಲಾಸು ಇಲ್ಲಿವರೆಗೂ ಇಟ್ಟಿರ್ತೀರಾ. ನೋಡಿ 1:1 ಆರಾಮಾಗಿ ರೀಚ್ ಆಗಿದೆ ನೋಡಿ, 1 ಮೇಲೆ ರೀಚ್ ಆಗಿದೆ. ಸೊ ಈ ಥರ ಟ್ರೇಡ್ ಪ್ಲ್ಯಾನ್ ಮಾಡಿ. ಇಲ್ಲಿ ನೋಡಿ, ಸೊ ಓಕೆ ಇಲ್ಲೇ ತಾಂಡಿರ್ತೀರಾ, ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದು 1 or 2 ಪಾಯಿಂಟ್ಸು. ಇಲ್ಲ ಅಂದರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ ಅನ್ಕೊಳ್ಳೋಣ. ಸೊ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಸೊ ಒಂದು ಇಂಪಾರ್ಟೆಂಟ್ ಝೋನ್ನ ಸ್ವೀಪ್ ಮಾಡಿದೆ ನೋಡಿ. ನಿಮ್ಮ ಎಂಟ್ರಿ ಇಲ್ಲ ಆದ್ರೂ ನೀವು ಸ್ಟಾಪ್ ಲಾಸ್ನ ಇಲ್ಲಿ ಇರ್ತೀರ, ಸ್ವಲ್ಪ ಬಫರ್ ಇಡಿ, ಸ್ಟಾಪ್ ಲಾಸ್ ಅಷ್ಟೇ. ಸೊ ಇಲ್ಲಿ ನೋಡಿ ನಮ್ಗೆ 1:2 ಆರಾಮಾಗಿ ಸಿಕ್ಕಿದೆ. ಇಲ್ಲಿ ಫಿಬ್ ಹಾಕಿದ್ರು ಇಲ್ಲಿ ರಿಜೆಕ್ಷನ್ ಆಗಿಲ್ಲ. ಸೊ ಫಿಬ್ ಲೆವೆಲ್ಲು ಬ್ರೇಕ್ಔಟ್ ಆಗಿದೆ ನೋಡಿ, ಫಿಬ್ ಲೆವೆಲ್ನು ಬ್ರೇಕ್ಔಟ್ ಆಗಿ ಸೊ ರೀಟೆಸ್ಟ್ ಮಾಡಿ ಕೆಳಗೆ ಬಿದ್ದಿದೆ. ಸೊ ಈ ಥರ ಟ್ರೇಡ್ನ ನೀವು ಆರಾಮಾಗಿ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಬೋದು. ಸೊ ಇದೇ ಟ್ರೇಡ್ನ ನಾನು ತಗೊಂಡಿದ್ದೆ. ಇಲ್ಲಿ ನೋಡಿ, ನಿಮ್ಮ ಎಂಟ್ರಿ ಇಲ್ಲಾಗಿರುತ್ತೆ. ಸೊ ಆಫಿಗೆ ಬಂದಾಗ ಕಾಯ್ದಾಗ ನೀವು ಆರಾಮಾಗಿ ಎಂಟ್ರಿ ಆಗ್ಬೋದು. ಯಾವುದೇ ಬಿಗ್ ಕ್ಯಾಂಡಲ್ ಬಂತು ಅಂದ್ಕೊಳ್ಳಿ, ನೀವು ಅವಾಗ ಆಫಿಗೆ ಕಾಯಬೇಕು. ಸೊ ಆಫಿಗೆ ಕಾಯ್ದು ಎಂಟ್ರಿ ಆದ್ರೆ ನೋಡಿ ಅಲ್ಲಿ ಕ್ವಿಕ್ ಸ್ಕ್ಯಾಲ್ಪ್ ಆರಾಮಾಗಿ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ ಅಂದರೆ, ಸೊ ಕ್ಯಾಂಡಲ್ ಮುಗಿತಾ ಇಲ್ಲೇ ಎಂಟರ್ ಆಗ್ತೀವಿ. ಇಲ್ಲಿ ನೋಡಿ ಇದು ಆಫಿಗೆ ಬಂದಿದೆ ನೋಡಿ. ಸೊ ನಮ್ಮ ಎಂಟ್ರಿ ಇಲ್ಲ ಆದ್ರೂ ಸೊ ಕ್ವಿಕ್ ಸ್ಕ್ಯಾಲ್ಪ್ ಆರಾಮಾಗಿ ಮಾಡ್ಬೋದು. ಸೊ ನಾನು ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತೇಳಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆನಾ, ನನಗೂ ಸ್ಟಾಪ್ ಲಾಸ್ ಇಟ್ಟಾಗಿದೆ ಇವತ್ತು. ಸೊ ಅದನ್ನು ಹೇಗೆ ರಿಕವರ್ ಮಾಡಿದೆ ಅಂತಲೂ ಇವತ್ತು ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ಬೈಯಿಂಗ್ ಟ್ರೇಡು. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ನಿಮ್ಗೆ ಆರಾಮಾಗಿ ಇಲ್ಲೂ ಅಷ್ಟೇ 1:2 ಮೇಲೆ ಸಿಕ್ಕಿದೆ ನೋಡಿ. ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ. ಸೊ ಸ್ಟಾಪ್ ಲಾಸ್ ತಕ್ಕನಾಗಿ ಲಾಟ್ ಸೈಜ್ನ ಡಿಸೈಡ್ ಮಾಡಿ. ಸುಮ್ಮನೆ ಏನೇನೋ ಲಾಟ್ ಸೈಜ್ ಹಾಕ್ತೀರಾ, ಸ್ಟಾಪ್ ಲಾಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಇವಾಗ 0.2 ಹಾಕ್ತೀರಾ ಅಂದ್ಕೊಳ್ಳಿ, ಸ್ಟಾಪ್ ಲಾಸ್ ನಿಮಗೆ 10 ಪಾಯಿಂಟ್ ಇಟ್ಟರೆ $200 ಹೋಗ್ಬಿಡುತ್ತೆ ಆಯಿತಾ. ಸೊ ನೀವು ಹಂಗೆ ರಿಸ್ಕ್ ರಿವಾರ್ಡ್ ಇಟ್ಟಿರ್ತೀನಿ ಅಂತೇಳಿ ಸ್ಟಾಪ್ ಲಾಸ್ನ ಹಂಗೆ ಇಟ್ಟರೆ $200 ಹೋಯ್ತು ಅಂದ್ಕೊಳ್ಳಿ.
ಸೊ ನಿಮ್ಮ ಕ್ಯಾಪಿಟಲೇ $200 ಇರುತ್ತೆ. $200 ಹೋದರೆ ಸೊ ಹೋಯ್ತು. ಸೊ ನಿಮ್ಮ ಮಾರ್ಕೆಟ್ ಹಿಂಗೆ ರಿವರ್ಸ್ ಬಂದ್ರೂ ಸೊ ನಿಮ್ಮ ಕ್ಯಾಪಿಟಲ್ಲು ವೈಪೌಟ್ ಆಗಬಾರ್ದು. ಸೊ ಆ ಥರ ಟ್ರೇಡ್ ಪ್ಲಾನ್ನ ಮಾಡಿ ಆಯಿತಾ. ಇಲ್ಲ ನೋಡಿ ಕ್ವಿಕ್ ಸ್ಕ್ಯಾಲ್ಪ್ ಆಯಿತಾ. ಸೊ ಕ್ವಿಕ್ ಸ್ಕ್ಯಾಲ್ಪ್ ಏನು 1:1 ರೀಚ್ ಆಯಿತು. ಇಲ್ಲಿ ನೋಡಿ ಸೆಲ್ ಸೈಡು. ಸೊ ಇಲ್ಲಿ ಎಂಟ್ರಿ ಆಗ್ತೀರಾ ಅಂದರೆ ನಿಮ್ಮ ಸ್ಟಾಪ್ ಲಾಸು ಇಲ್ಲಿ ಇಡ್ತೀರಾ ಆಯಿತಾ. ನೋಡಿ ನೋಡಿ ನೋಡಿ. ಸೊ ಈ ಕ್ಯಾಂಡಲಲ್ಲಿ ನೀವು ಇಲ್ಲೂ ಎಕ್ಸಿಟ್ ಆದರೂ ನಿಮ್ಗೆ ನೋಡಿ 1:1 ಮೇಲೆ ಸಿಕ್ಕಿದೆ ನೋಡಿ, ಇಲ್ಲಿ ಕೆಳಗೆ ಬಿದ್ದೋಗಿದೆ. ಸೊ ಇಲ್ಲೂ ನೋಡಿ ಈ ಟ್ರೇಡು. ಸೊ ಈ ಟ್ರೇಡ್ನು ನಾನು ತಗೊಂಡಿದ್ದೆ. ಇಲ್ಲಿ ನೋಡಿ ಇಲ್ಲಿ ಎಂಟರ್ ಆದ್ರೂ ನಿಮ್ಗೆ 1:1 ಆರಾಮಾಗಿ ಸಿಗ್ತದೆ. ನಿಮ್ಮ ಸ್ಟಾಪ್ ಲಾಸು ಕಡಿಮೆ ಇರುತ್ತೆ. ಇಲ್ಲಿ ನೋಡಿ 1:1 ಮೇಲೆ ಸಿಕ್ಕಿದೆ. ಸೊ ಈ ಥರ ಟ್ರೇಡ್ ಪ್ಲಾನ್ ಮಾಡಿ. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಫುಲ್ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಈ ಥರ ಇದ್ದಾಗ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆ ಟೈಮ್ ಫ್ರೇಮ್ಗೂ ಶಿಫ್ಟ್ ಆಗಿ 15 ಮಿನಿಟ್ಸಿಗೆ ಶಿಫ್ಟ್ ಆಗಿ. ಸೊ ಇಲ್ಲ ಅಂದರೆ 1 ಮಿನಿಟಿಗೆ ಸ್ಕ್ಯಾಲ್ಪ್ ಮಾಡೋದಾದರೆ 1 ಮಿನಿಟಿಗೆ ಶಿಫ್ಟ್ ಆಗಿ. ಇಲ್ಲಿ ನೋಡಿ ಮಾರ್ಕೆಟ್ ಬೀಳ್ತಾ ಇದ್ದಾಗ ನೋಡಿ ಎಕ್ಸಾಕ್ಟ್ ಸ್ಕ್ಯಾಲ್ಪಿಗೆ ನೋಡಿ ಇಲ್ಲಿ ಎಂಟರ್ ಆದರೂ ನಿಮ್ಗೆ 2-3 ಕ್ಯಾಂಡಲ್ ಬಂತ. ಈ ಥರ ಟ್ರೇಡ್ ನೋಡಬೇಕು. ಸೊ ಇದೇ ಇವತ್ತು ಇಂಡಿಯನ್ ಮಾರ್ಕೆಟಲ್ಲಿ ನೋಡೋಣ ಸೊ ಏನಾಗಿದೆ ಅಂತ. ನಿಫ್ಟಿ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿದೆ. ಸೊ ಇಲ್ಲೆಲ್ಲೂ ಇಲ್ಲ ಆಯಿತಾ. ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ 1:2 ಮೇಲೆ ಸಿಕ್ಕಿದೆ. ಸೊ ಇಂಥ ಟ್ರೇಡ್ ಮಾತ್ರ ಬಿಡಲೇಬಾರ್ದು. ಇಲ್ಲಿ ನೋಡಿ ಹಿಂದೆ ಪ್ರೀವಿಯಸ್ ಕ್ಯಾಂಡಲ್ನು ಕವರ್ ಆಗಿದೆ. ಇಂಥ ಟ್ರೇಡು ಬಿಡಲೇಬಾರ್ದು. ನೋಡಿ ಇಲ್ಲಿ ಎಂಟರ್ ಆದರೂ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿರುತ್ತಾ ನೋಡಿ 1:1 ಮೇಲೆ ಸಿಕ್ಕಿದೆ ನಿಮಗೆ. ನೋಡಿ ನಿಮ್ಮ ಸ್ಟಾಪ್ ಲಾಸ್ನ ಕೆಳಗೆ ಅವರೇಜ್ ಮಾಡ್ತಾ ಬಂದನು. ಸೊ ನಿಮ್ಗೆ ನೋಡಿ ಸೊ ಟ್ರೇಡ್ ಪ್ಲಾನ್ ಮಾಡಿ. ಇವತ್ತು ನಾನು ಏನು ಮಿಸ್ಟೇಕ್ ಮಾಡಿದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ ಕ್ಲೋಸ್. ಸೊ ಒಂದು ಸ್ಟಾಪ್ ಲಾಸ್ ಇಟ್ಟಾಯಿತು, ಇನ್ನೊಂದು ಇಲ್ಲಿ ಬುಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಇಂಡಿಕೇಟರ್ ಪ್ರಕಾರನೇ ಬೈ ಸೈಡ್ ಟ್ರೇಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಸ್ಟಾಪ್ ಲಾಸು 5171ಗೆ ಇಡ್ತಾ ಇದ್ದೀನಿ ಕ್ಯಾಂಡಲಿಂದ ಚೂರು ಕೆಳಗೆ. ಸೊ ಇಲ್ಲಿ ನೋಡಿ ನಾನು ಸ್ಟಾಪ್ ಲಾಸು $34. ಸೊ $34 ಇಡ್ತಾ ಇದ್ದೀನಿ ಅಂದರೆ ಇದು 0.05 ಲಾಟಲ್ಲಿ ಹೋಗ್ತಾ ಇದ್ದೀನಿ, ಕಡಿಮೆ ಲಾಟಲ್ಲೇ. ಸೊ ನಾನು ಇಲ್ಲಿ 0.1 ಹೋಗ್ಬೋದು, 0.2 ಹೋಗ್ಬೋದು. ಸೊ ನೀವು 0.2 ಹೋದ್ರಿ ಅಂದರೆ ಸೊ $120 ಲಾಸ್ ಮಾಡ್ಕೋಬೇಕಾಗುತ್ತೆ, ಸ್ಟಾಪ್ ಲಾಸ್ನ ಕೊಡಬೇಕಾಗುತ್ತೆ. ನನ್ನ ಹತ್ರ ಇರೋದು $500 ಅಷ್ಟೇ. ಸೊ $120 ಲಾಸ್ ಆದರೆ ನಿಮಗೆ ಅದನ್ನು ರಿಕವರ್ ಮಾಡೋಕ್ಕೆ ಸೊ ಮತ್ತೆ ನೀವು ಹೈಯರ್ ಲಾಟ್ಸೇ ಹೋಗಬೇಕಾಗುತ್ತೆ. ಮತ್ತೆ 0.2 ಹೋಗಿ ಸೊ ನಿಮಗೆ ಇನ್ನೊಂದು ಸ್ಟಾಪ್ ಲಾಸ್ ಇಟ್ಟಾದರೆ ನಂಗೆ ಅರ್ಧಕ್ಕರ್ಧ ಕ್ಯಾಪಿಟಲ್ಲೇ ಗಾನ್ ಆಗುತ್ತೆ. ಸೊ ಅದಕ್ಕೆ ನಾನು 0.05 ಲಾಟಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಇದೊಂದು ಇಂಪಾರ್ಟೆಂಟ್ ಝೋನು ಆಗಿದೆ. ಸೊ ನಾನು 5178ಗೆ ಎಂಟರ್ ಆಗ್ತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು 1:1. ನಾನು 5172 ಸ್ಟಾಪ್ ಲಾಸು. ಸೊ ನಾನಿಲ್ಲಿ 1:1 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. $32 ಸ್ಟಾಪ್ ಲಾಸು, $32 ನನ್ನ ಟಾರ್ಗೆಟು. ಕ್ಯಾಂಡಲಿಂದ ಚೂರು ಕೆಳಗೆ ಇಡ್ತೀನಿ ನೋಡಿ. ಸೊ ನೀವು ಯಾವಾಗ ಎಂಟರ್ ಆಗೋದಿದ್ರೂ ರಿಸ್ಕ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿರಬೇಕು. ನಿಮ್ಮ ಸ್ಟಾಪ್ ಲಾಸ್ ರೀಚ್ ಆಗಬೇಕು ಅಥವಾ ಟಾರ್ಗೆಟ್ ರೀಚ್ ಆಗಬೇಕು. ಸೊ ಇಲ್ಲಾಂದರೆ ಕ್ವಿಕ್ ಸ್ಕ್ಯಾಲ್ಪ್ ಮಾಡಬೇಕು. ಮಾರ್ಕೆಟು ಫಿಬ್ ಲೆವೆಲಲ್ಲಿ ಏನಾದ್ರು ಇದೆಯಾ ನೋಡೋಣ. ಸೊ ಇಲ್ಲಿ ಫಿಬ್ ಲೆವೆಲಿಂದ ಮಾರ್ಕೆಟು ಕೆಳಗೆ ಬಂದಿದೆ. ಸೊ ಲೋಯರ್ ಹೈ ಮಾಡ್ತಾಯಿದೆ ಅನಿಸುತ್ತೆ. ಸೊ ಇಲ್ಲಿ ನೋಡೋಣ, ಮೇಲಿಂದನೂ ಫಿಬ್ ಹಾಕಿ ನೋಡೋಣ. ಸೊ ಮೇಲಿಂದ ಹಾಕಿದ್ರೆ ಸೊ ರೀಸೆಂಟ್ ಹೈಗೆ ಶಿಫ್ಟ್ ಮಾಡೋಣ. ಸೊ ರೀಸೆಂಟ್ ಹೈಗೆ ಶಿಫ್ಟ್ ಮಾಡಿದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ
0.511ನ ರಿಜೆಕ್ಷನ್ ಮಾಡಿದೆ. 5178ಗೆ ಎಂಟರ್ ಆಗಿದ್ದು. ಇಲ್ಲಿ ನೋಡಿ 5182 ಎಲ್ಲ ಬಂದಿತ್ತು. ಅರೌಂಡ್ 3 ಪಾಯಿಂಟ್ಸ್ ಅಂದರೆ $15 ನಾವು ಎಕ್ಸಿಟ್ ಆಗ್ಬೋದಾಗಿತ್ತು ಕ್ವಿಕ್ ಸ್ಕ್ಯಾಲ್ಪ್ ಮಾಡೋದಾಗಿದ್ರೆ. ಸೊ ಇಲ್ಲಿ ನಾನು 1:1 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ನ ಅವರೇಜ್ ಮಾಡ್ಕೊಳ್ಳೋಣ. ನಾನು 5172 ಸ್ಟಾಪ್ ಲಾಸ್ ಇದ್ದಿದ್ದು, ಸೊ ಮೇಲ್ ಶಿಫ್ಟ್ ಮಾಡ್ತೀನಿ. 5174ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ನನಗಿವಾಗ 4 ಪಾಯಿಂಟ್ ಸ್ಟಾಪ್ ಲಾಸು ಅಂದರೆ ಅರೌಂಡ್ $20. ಸೊ ಇಟ್ಟಾದರೆ $20 ಹೋಗುತ್ತೆ. ಸೊ ಇಲ್ಲ ಅಂದರೆ $30 ಪ್ರಾಫಿಟ್ ಬರುತ್ತೆ. EMA ಹತ್ರ ರಿಜೆಕ್ಷನ್ ಆಗ್ತದೆ ನೋಡಿ. ಸೊ ಇಲ್ಲಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡೋದಾಗಿದೆ 5182 ರೀಚ್ ಆಗಿದೆ. 3 ಪಾಯಿಂಟ್ಸ್ ಅಂದ್ರೂ ಒಂದು $15 ಆರಾಮಾಗಿ ಬರೋದು. ಸೊ ಇಲ್ಲಿ ನಾನು ಸ್ಟಾಪ್ ಲಾಸ್ನ ಮೇಲ್ ತಂದಿದ್ದೀನಿ. ಮೇಲೆ ಹೋಗ್ತಾ ನಿಮ್ಮ ಸ್ಟಾಪ್ ಲಾಸ್ನ ಕಡಿಮೆ ಮಾಡ್ತಾ ಬನ್ನಿ. ಸೊ ಮತ್ತೆ ರಿವರ್ಸ್ ಆದ್ರೂ ಸೊ ನಿಮ್ಮ ಸ್ಟಾಪ್ ಲಾಸು ಕಡಿಮೆಗೆ ಇಟ್ಟಾಗಬೇಕು. ಸೊ ನಾನು ಇಲ್ಲಿ 5174 ಇಟ್ಟಿದ್ದೀನಿ. ಈ ಸ್ಮಾಲ್ ಸ್ವಿಂಗಿಗೆ ಫಿಬ್ ಹಾಕಿ ನೋಡೋಣ. ಫಿಬ್ಗೆ ರಿಜೆಕ್ಟ್ ಆಗ್ತಾಯಿದೆ. ಇಲ್ಲಿ ಫಿಬ್ ಹಾಕ್ಬಿಟ್ಟು ಹಾಫಿಗೆ ಎಂಟರ್ ಆಗಬೇಕಿತ್ತು, ಎಂಟ್ರಿ ಬೇಗ ಆಯಿತು. ಈ EMAನ ಕ್ರಾಸ್ ಮಾಡ್ತಾಯಿಲ್ಲ ನೋಡಿ, EMA ರಿಜೆಕ್ಟ್ ಮಾಡ್ತಾಯಿದೆ. ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೊಳ್ಳೋದನ್ನು ನೋಡಿ. ಸೊ ಆರಾಮಾಗಿ 0.05 $10 to $15 ಆಗೋಗಿರೋದು. ಮಾರ್ಕೆಟ್ ನೋಡಿ ರಿವರ್ಸ್ ಆಯಿತು, ರಿವರ್ಸ್ ಆಗ್ತಾಯಿದೆ. ಸೊ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ $19. ಸೊ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು, $19 ಲಾಸ್ ಆಯಿತು. ಕರೆಕ್ಟಾಗಿ ಸ್ಟಾಪ್ ಲಾಸ್ ಇಟ್ಟಾಗಿ ರಿಜೆಕ್ಟ್ ಆಯಿತು ನೋಡಿ. ಸೊ ನನ್ನ ಸ್ಟಾಪ್ ಲಾಸ್ ಇಲ್ಲಿ ಹೋಗಿದ್ದು $19. ಇಲ್ಲಿ ನೋಡಿ ನಾನು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದಿದ್ರೆ ಸೊ ನಂಗೆ ತುಂಬಾ ಲಾಸ್ ಆಗಿರೋದು. ಸೊ ಇದಕ್ಕೆ ನಾವು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಬೇಕು. ನಂದು ಇಲ್ಲಿ ಹೋಗಿದ್ದು ಬರೀ $19. ಸೊ ನಾನು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದಿದ್ರೆ ನಂಗೆ $50 ಮೇಲೆ ಹೋಗಿರೋದು. ಬೈ ಟ್ರೇಡ್ ತಗೊಂಡಿದ್ದೀನಿ. ಇಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬಂದಿತ್ತು, ಹಾಗೆ ಪ್ರೀವಿಯಸ್ ಐನ ರಿಜೆಕ್ಷನ್ ಮಾಡಿತ್ತು, ಅದಕ್ಕೆ ಬೈ ಟ್ರೇಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದ್ದು 5171ನಲ್ಲಿ. ನಾನು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆಗೆ ತಗೊಳಕ್ಕೆ ನೋಡಿದೆ. ನಾನು ಎಕ್ಸಿಕ್ಯೂಟ್ ಮಾಡಿದ್ದು 5168ಅಲ್ಲಿ. ಸೊ ಇಲ್ಲಿ ನೀವು ಟ್ರೇಡ್ ತಗೊತಿರ್ಬೇಕಾದ್ರೆ ಸೊ ಎಷ್ಟು ಕಡಿಮೆಗಾಗುತ್ತೆ. ಸೊ ನಿಮ್ಗೆ ಬಿಗ್ ಕ್ಯಾಂಡಲ್ ಬಂದಾಗ ಹಾಫ್ಗೆ ತಾಳೋಕ್ಕೆ ತುಂಬಾ ಟ್ರೈ ಮಾಡಿ. ಸೊ ಹಾಫಿಗೆ ಸಿಗಲಿಲ್ವಾ, ಸೊ ಆಮೇಲೆ ನಿಮ್ಮ ಸ್ಟಾಪ್ ಲಾಸ್ ಎಷ್ಟು ಇಡ್ತೀರಾ ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಟ್ರೇಡ್ ಪಂಚ್ ಮಾಡಿ. ಇಲ್ಲಿ ನಾನು ಸ್ಟಾಪ್ ಲಾಸ್ನ 5162ಗೆ ಇಟ್ಟಿದ್ದೀನಿ. ನನ್ನ ಟಾರ್ಗೆಟ್ ಬಂದುಬಿಟ್ಟು 5177. $12 ರನ್ನಿಂಗಲ್ಲಿದೆ. ರಿಜೆಕ್ಷನ್ ಆಗ್ತಾಯಿದೆ. ಬಟ್ EMA ಕ್ರಾಸ್ ಆದರೆ ನಮ್ಮ ಟಾರ್ಗೆಟ್ ಆರಾಮಾಗಿ ರೀಚ್ ಆಗುತ್ತೆ. ಇಲ್ಲಿ ನಾನು ಸ್ಟಾಪ್ ಲಾಸ್ನ 167ಗೆ ಇಡ್ತಾಯಿದ್ದೀನಿ. ಸೊ ನನಗೇನು $33 ಲಾಸ್ ಆಗೋದು, ಅದು $14 ಲಾಸ್ ಆಗಬೇಕು ಏನಾದ್ರು ರಿವರ್ಸ್ ಆದರೆ.
ಲಾಸ್ ಇಟ್ಟಾಯಿತು. ಇನ್ನೊಂದ್ರಲ್ಲಿ ಅದನ್ನ ಹೇಗೆ ಓವರ್ಕಮ್ ಮಾಡಿದೆ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೌಟ್ ಇದ್ರು ಕೇಳಿ. ಸೊ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.